ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ರೇಖಾ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ವೆಯ್ಟ್ ಲಾಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಕೇವಲ 10ರಿಂದ 15 ನಿಮಿಷಕ್ಕೆ ಭಾಳ ಈಸಿಯಾಗಿ ಮಾಡ್ಕೋಬೋದಾದಂಥ ರೆಸಿಪಿ ಇದು. ಖಂಡಿತ ಟ್ರೈ ಮಾಡಿ, ಭಾಳ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರಂತೂ ಖಂಡಿತ ಈ ರೆಸಿಪಿಗಳನ್ನು ಮಾಡಿ ನಿಮಗೆ ಭಾಳ ಇಷ್ಟ ಆಗುತ್ತೆ. ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪು ಖಾರನ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮುಂಚೆನೇ ಹೇಳಿದಂಗೆ ನನಗೆಲ್ಲ ಉಪ್ಪು ಖಾರ ಸ್ವಲ್ಪ ಕಡಿಮೆ ಇರಬೇಕು, ಯಾಕೆಂದರೆ ನನಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆ ಇರೋದ್ರಿಂದ ನನಗೆ ಸ್ವಲ್ಪ ಅವೆಲ್ಲ ಕಡಿಮೆನೇ ಉಪಯೋಗ ಮಾಡುವಂಥದ್ದು. ಇದನ್ನು ನಾನು ಪುನಃ ಯಾಕೆ ಹೇಳ್ತೀನಿ ಅಂದರೆ, ಭಾಳಷ್ಟು ಜನಕ್ಕೆ ಈ ಥರ ಸಮಸ್ಯೆ ಇರುತ್ತೆ. ಕೆಲವರು ಹೇಳಲ್ಲ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹೇಳೋದಕ್ಕೆ ನನಗೇನು ಬೇಸರ ಇಲ್ಲ. ನಾಳೆ ಗುರುವಾರ ಇರೋದ್ರಿಂದ ಇವತ್ತೇ ನನಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋ ಕೆಲಸ ಇತ್ತು. ಹಂಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿ ಮೇಲ್ಗಡೆ ಒಣಗಾಕಿ ಅದೆಲ್ಲ ರೆಡಿ ಮಾಡಿ ಬರೋಷ್ಟರಲ್ಲಿ 8:30 ಆಗಿತ್ತು. ಹೊಟ್ಟೆ ಕೂಡ ಹಶ್ವಾಗ್ತಾ ಇತ್ತು. ಆದರೆ ತಿಂಡಿಗೆ ನಾನು ಇತ್ತೀಚೆಗೆ ಬರೀ ಫ್ರೂಟ್ಸ್ ಅಷ್ಟೇ ತೊಗೊತೀನಿ. ಜಾಸ್ತಿ ಏನು ಹೆವಿಯಾದಂಥ ಫುಡ್ ಏನೂ ತೊಗೊಳ್ತಾ ಇಲ್ಲ. ಹಂಗಾಗಿ ನಾನು ಫ್ರೂಟ್ಸ್ ಇಲ್ಲೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೂಟ್ಸ್ ನೋಡಿ, ನನಗೆ ಯಾವಾಗಲೂ ಪಪ್ಪಾಯ ಇರುತ್ತೆ, ಬಾಳೆಹಣ್ಣಿರುತ್ತೆ, ನೆನೆಸಿಟ್ಟಿರೋ ಅಂಥ ಬಾದಾಮಿ ಇರುತ್ತೆ, ವಾಲ್ನಟ್ ಇರುತ್ತೆ. ಇದಿಷ್ಟು ಸೇರಿ ನನಗೆ ಬ್ರೇಕ್ಫಾಸ್ಟ್ ಆಗೋಗುತ್ತೆ. 12:30 1 ಗಂಟೆಗೆ ಊಟ ಮಾಡ್ತೀನಲ್ವ, ಹಂಗಾಗಿ ನನಗಿಷ್ಟೇ ಸಾಕಾಗೋಗುತ್ತೆ. ಪ್ಲೀಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ನಾನು ರೈಸ್ ಎಲ್ಲ ಸ್ವಲ್ಪ ಕಡಿಮೆ ಬಳಸ್ತೀನಿ ಆದರೆ ಕಡಿಮೆ ಬಳಸ್ತೀನಿ ವೈಟ್ ರೈಸ್ನ. ಹಂಗಾಗಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಕಿನ್ವಾನ ಬಳಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳಿಬೇಕು. ಒಂದು 5ರಿಂದ 6 ಸಲ ಚೆನ್ನಾಗಿ ತೊಳೆದು ನೆನೆ ಹಾಕಿ ಬಿಡಬೇಕು. ಒಂದು 20ರಿಂದ 25 ನಿಮಿಷದ ತನಕ ಚೆನ್ನಾಗಿ ನೆನೆಸ್ಕೊಂಡು ಇದನ್ನು ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಕಿನ್ವಾ. ನೀವು ಬೇಕಿದ್ದರೆ ಗೂಗಲಲ್ಲಿ ಒಂದು ಸಲ ಚೆಕ್ ಮಾಡಿ, ಇದರಲ್ಲಿ ಏನೇನೆಲ್ಲ ನಮಗೆ ಪ್ರಯೋಜನ ಇದೆ ಅಂತ ಒಂದು ಸಲ ಚೆಕ್ ಮಾಡಿ ಬೇಕಿದ್ದರೆ. ಇದು ಕಿನ್ವಾಗೆ ನಾನು 1 ಕಪ್ ಕಿನ್ವಾಗೆ 2 ಕಪ್ ಆಗೋಷ್ಟು ನೀರನ್ನ ಹಾಕಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿ, ನಾನು ಯಾವ ಪಾತ್ರೆಯಲ್ಲಿ ಮಾಡ್ತೀನೋ ಅದೇ ಅಂದರೆ ಬಟ್ಲಲ್ಲೇ ಮಾಡ್ಕೊತೀನಿ, ಸ್ಟೀಮ್ ಮಾಡ್ಕೊತೀನಿ. ಇದೇ ಬಟ್ಲಲ್ಲಿ ನಾನು ನೆನೆಸಿಟ್ಕೊತೀನಿ. ಅದಾದಮೇಲೆ ಬೇಕಿರೋ ಎಲ್ಲ ತರಕಾರಿನೂ ಕೂಡ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡೋದು, ತುರಿಯೋದೆಲ್ಲ ಇತ್ತು, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸಾಕಷ್ಟು ತರಕಾರಿಗಳನ್ನು ಸ್ಟೀಮ್ ಮಾಡಿ ಬಳಸ್ಕೊತಾ ಇರೋವಂಥದ್ದು ಇತ್ತೀಚೆಗೆ. ಅಂದರೆ ವೆಯ್ಟ್ ಲಾಸ್ ಯಾವಾಗ ಶುರು ಮಾಡಿದೆ ನಾನು ಸೀರಿಯಸ್ ಆಗಿ, ಆವಾಗಿಂದ ಈ ರೀತಿ ಸ್ಟೀಮ್ ಮಾಡಿಕೊಂಡು ಬಳಸ್ತಾ ಇದ್ದೀನಿ. ನೋಡಿ, ಕಿನ್ವಾನು ಕೂಡ ಅಷ್ಟೇ ಸ್ಟೀಮ್ ಮಾಡ್ಕೋಬೋದು. ಕೇವಲ 10 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಮುಗೀತು. ತರಕಾರಿ ಮತ್ತು ಕಿನ್ವಾ, ಬೀಟ್ರೋಟು ರಾಯ್ತ ಮಾಡ್ಕೊಳ್ಳಿಕ್ಕೆ ಬೀಟ್ರೋಟ್ನ ಉಪಯೋಗಿಸ್ತಾ ಇದ್ದೀನಿ ನಾನು. ಬೀಟ್ರೋಟ್ನ ಒಂದಲ್ಲ ಒಂದು ರೀತಿಯಲ್ಲಿ ನಾನು ದಿನನಿತ್ಯ ತೊಗೊಳ್ತೀನಿ. ಒಂದಿನ ಜ್ಯೂಸ್ಗಾಗಿರ್ಬೋದು, ಒಂದಿನ ಪಲ್ಯಕ್ಕಾಗಿರ್ಬೋದು, ರಾಯ್ತ ಆಗಿರ್ಬೋದು, ಭಾಳಷ್ಟು ವಿಧಾನದಲ್ಲಿ ನಾನು ಬೀಟ್ರೋಟ್ನ ಸೇವನೆ ಮಾಡ್ತೀನಿ. ಭಾಳ ಒಳ್ಳೆಯದು ಆರೋಗ್ಯಕ್ಕೆ. ಈಗ 10 ನಿಮಿಷಗಳ ಕಾಲ ಈ ತರಕಾರಿ ಎಲ್ಲ ಚೆನ್ನಾಗಿ ಸ್ಟೀಮ್ ಆಗಲಿ, ಚೆನ್ನಾಗಿ ಸಾಫ್ಟ್ ಆಗಲಿ. ಇಲ್ಲಿ ಪಕ್ಕದಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಕಿನ್ವಾ ಜೊತೆ ನನಗೆ ಸ್ವಲ್ಪ ಏನಾದರೂ ಗ್ರೇವಿ ಬೇಕು, ಸೆಮಿ ಗ್ರೇವಿ ಬೇಕು, ಜಾಸ್ತಿ ಏನು ಬೇಡ. ಸಾರೆಲ್ಲ ಮಾಡಿಕೊಂಡ್ರೆ ಒಬ್ಬರು ಇಬ್ಬರಿಗೆ ತುಂಬ ವೇಸ್ಟ್ ಆಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಈ ಸೋರೆಕಾಯಿ ಏನಿದೆ, ಲೌಕಿ ಅಂತಾರಲ್ವ, ಇದನ್ನು ನಾನು ಸ್ವಲ್ಪ ಗ್ರೇವಿ ಹಂಗೆ ಮಾಡ್ಕೊತೀನಿ, ಸೆಮಿ ಗ್ರೇವಿ ಮಾಡ್ಕೊತೀನಿ. ಇದಕ್ಕೇನಿಲ್ಲ, ಈರುಳ್ಳಿ ಯಾವುದೇ ಪದಾರ್ಥಕ್ಕೂ ಇವತ್ತು ಬಳಸಿಲ್ಲ. ಸೋರೆಕಾಯಿನ ಸಣ್ಣದಾಗಿ ಕಟ್ ಮಾಡಿದೆ, 1 ಟೊಮೆಟೊ ಹಾಕಿದ್ದೀನಿ, 1 ಚಿಟಿಕೆ ಅರಿಶಿನ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಈ ತರಕಾರಿನ ಚೆನ್ನಾಗಿ ಹುರಿದು, ಚೆನ್ನಾಗಿ ಸ್ವಲ್ಪ ಹುರಿದಿದ ನಂತರ ಇದಕ್ಕೆ ಎಷ್ಟು ಬೇಕೋ ನನಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಅಷ್ಟು ನೀರನ್ನ ಹಾಕ್ಕೊತೀನಿ. ಇದು ನೋಡಿ, ತರಕಾರಿ ಎಲ್ಲ ಚೆನ್ನಾಗಿ ಹುರಿದ ನಂತರ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದೇ ವಿಸಿಲ್ ಬರಲಿ, ಜಾಸ್ತಿ ಬೇಡ, ಒಂದೇ ಒಂದು ವಿಸಿಲ್ ಬಂದರೆ ನನ್ನ ಗ್ರೇವಿ ಸಾರು ರೆಡಿಯಾಗಿ ಹೋಗುತ್ತೆ. ಅನ್ನ ಚಪಾತಿ ಎಲ್ಲದಕ್ಕೂ ಸೂಟಾಗುತ್ತೆ, ಭಾಳ ರುಚಿಯಾಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ಹದವಾಗಿದ್ದರೆ ಸಾಕು. ಆಮೇಲೆ ತರಕಾರಿ ಕೂಡ ಚೆನ್ನಾಗೆಲ್ಲ ಸ್ಟೀಮ್ ಆಗಿತ್ತು, ಅನ್ನ ಕೂಡ ಬೆಂದಿತ್ತು. ಅಂದರೆ ನನಗೆ ಕಿನ್ವಾ ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು, ರೆಡಿಯಾಗಿತ್ತು. ಇಲ್ಲಿ ನೋಡಿ, ರಾಯ್ತ ಮಾಡ್ಕೊಳ್ಳಿಕ್ಕೆ ಕೂಡ ಬೀಟ್ರೋಟ್ನ ಹಾಕಿದ್ದೀನಿ. ಕಿನ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೇಮ್ ಉಪ್ಪಿಟ್ಟು ಥರ, ಬನ್ಸಿ ರವೆಲ್ಲಿ ಮಾಡೋ ಉಪ್ಪಿಟ್ಟು ಥರ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ತರಕಾರಿ ಸ್ಟೀಮ್ ಮಾಡ್ಕೊಂಡಿದ್ನಲ್ವ, ಅದನ್ನು ಹಂಗೆ ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಯಾವುದಕ್ಕೂ ಬಳಸ್ತಾ ಇಲ್ಲ.
ಹಂಗಾಗಿ ಆಮೇಲೆ ಸ್ಟೀಮ್ ಮಾಡ್ಕೊಂಡಿರೋವಂಥ ತರಕಾರಿ ಏನಿದೆ ಇದನ್ನು ಸೇರಿಸಿ ಅದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಐ ಫ್ಲೇಮಲ್ಲಿ ಒಂದು ಸಲ ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಡ್ತೀನಿ. ಐ ಫ್ಲೇಮ್ ಇಟ್ಕೊತೀನಿ, ಸಿಮ್ ಏನು ಬೇಡ. ತರಕಾರಿ ಚೆನ್ನಾಗಿ ಸಾಫ್ಟ್ ಆಗಿತ್ತು. ಅದಾದಮೇಲೆ ಸ್ವಲ್ಪ ತೆಂಗಿನಕಾಯಿ. ನೋಡಿ ಇಷ್ಟೇ ನಾನು ಮಾಡೋವಂಥ ಪಲ್ಯ. ತುಂಬ ಟೇಸ್ಟಿಯಾಗಿರುತ್ತೆ. ಊಟ ಅಂತೂ ಊಟ ತುಂಬ ಮಸ್ತಾಗಿತ್ತು ರೀ. ನನಗಂತೂ ಭಾಳ ಇಷ್ಟಪಟ್ಟು ಆರಾಮಾಗಿ ಕೂತ್ಕೊಂಡು ನೆಲದ ಮೇಲೆ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ತೀನಿ. ನೋಡಿ ಇದು ಬೀಟ್ರೂಟ್ ರಾಯ್ತ ಮಾಡ್ಕೊಂಡಿದ್ದೀನಿ. ರಾಯ್ತ ನಾನು ತೋರಿಸ್ಲಿಲ್ಲ ಅಷ್ಟೇ. ನೋಡಿ ಗ್ರೇವಿ ಇಷ್ಟಿದ್ರೆ ಸಾಕು. ಅನ್ನಕ್ಕೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇಷ್ಟಿದ್ರೆ ಸಾಕು. ಒಬ್ಬರು ಇಬ್ಬರಿಗೆ ಸಾರು ಮಾಡೋದು ಭಾಳ ಕಷ್ಟ ರೀ. ಅದಕ್ಕೋಸ್ಕರ ನಾನು ಮಾಡಿರೋವಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕ ಈ ರೆಸಿಪಿನ ಟ್ರೈ ಮಾಡಿ. ಎಲ್ರಿಗೂ ನಮಸ್ಕಾರ.